ಹಲೋ ಎಲ್ಲರಿಗೂ ನಮಸ್ಕಾರ. ಎಜೆ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಗಂಡನ ಮನೆಯಿಂದ ತವ್ರ ಮನೆಗೇನೋ ಬಂದ್ವಿ. ತುಂಬಾ ಖುಷಿ ಅಂತಲೇ ಹೇಳ್ಬೋದು. 4 ತಿಂಗಳಾದ ನಂತರದಲ್ಲಿ ಮತ್ತೆ ತವ್ರ ಮನೆಗೆ ಬಂದಿದ್ದು. ಇದಾದ ನಂತರದಲ್ಲಿ ಒಂದು 2-3 ದಿನಗಳು ಇವ್ರ ಜೊತೆಗೆ ಸಮಯ ಕಳೆದಿದ್ದೆ ಗೊತ್ತಾಗಲಿಲ್ಲ. ಅದಾದ ನಂತರದಲ್ಲಿ ಎಲ್ಲರೂ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದರು. ಹಾಗಾಗಿ ದೇವಸ್ಥಾನಕ್ಕೆ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡ್ವಿ. ದೇವರಗುಡ್ಡಕ್ಕೆ, ಅದು ಗೊತ್ತಿರ್ಬೋದು, ದಾವಣಗೆರೆಯಿಂದ ಈ ಭಾಗದಲ್ಲಿರುವಂಥ ಎಲ್ಲ ಜನಗಳಿಗೆ ದೇವರಗುಡ್ಡ ಅಂತ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಆ ಕಡೆ ಭಾಗದಲ್ಲಿರೋರಿಗೆ ಗೊತ್ತಿರಲ್ಲ. ಹೋಗ್ಬೇಕು ಅಂತಂದು ಎಲ್ಲ ಚಿಕ್ಕಮ್ಮಂದರು, ತಮ್ಮ, ತಂಗಿ ಎಲ್ಲರೂ ರೆಡಿಯಾಗಿ ಹೋಗಿದ್ವಿ. ಅವಳದಿರೋ ಮಕ್ಕಳೆಲ್ಲ ಸ್ಕೂಲ್ ಇರೋದ್ರಿಂದ ಎಲ್ಲರೂ ಸಹ ಸ್ಕೂಲ್ಗೆ ಹೋಗಿದ್ರು. ನಾನು ನಮ್ಮ ತಮ್ಮ ಕಾಲೇಜ್ ಮುಗಿದಿದೆ, ಇನ್ನೂ ಸ್ಕೂಲ್ಗೆ ಹೋಗ್ತಾ ಇಲ್ಲ. ನಂದೆಲ್ಲ ಮುಗ್ದೋಗಿದೆ. ಸೊ ಅದಕ್ಕೋಸ್ಕರನೇ ಎಲ್ಲರೂ ಸಹ ಹೋಗ್ಬರೋಣ ಅಂತಂದು ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ವಿ. ಜಸ್ಟ್ ನಮ್ಮ ಚಿಕ್ಕಪ್ಪಂದ್ರೆ ಯಾರೂ ಬಂದಿರಲಿಲ್ಲ. ನನ್ನ ತಮ್ಮ ಜೊತೆಗೆ ಎಲ್ಲ ನನ್ನ ಚಿಕ್ಕಮ್ಮಂದರು, ನಮ್ಮ ಎಲ್ಲರೂ ಹೋಗ್ತಾ ಇದ್ವಿ. ಇದು ಅವ್ರದ್ದು ರೇಷ್ಮೆ ಇದನ್ನು ಮಾಡ್ತಾರಂತಾರಲ್ವ, ಒಂದು ಇದು ಮನೆ. ಅದಾದ ನಂತರದಲ್ಲಿ ನಾವು ಹೋಗ್ತಾ ಇದ್ವಿ. ಬಟ್ ನನ್ನ ತಂಗಿ ಅಂತೂ ನನ್ನ ತಮ್ಮಗೆ ಕಾರ್ ಹೊಡಿಲಿಕ್ಕೆ ಬಿಡ್ತಿಲ್ಲ, ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ಲು. ಆದರೂ ಒಂಥರ ಖುಷಿ ಅನ್ನಿಸ್ತಾ ಇದ್ದು. ಜೊತೆಗೆ ದೊಡ್ಡವರಿರೋ ಜೊತೆಗೆ ಚಿಕ್ಕ ಮಕ್ಕಳು ಇದ್ದರೆ ಅದೇನೋ ಒಂಥರ ಸಮಯ ಹೋಗೋದೇ ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ, ಅದೇ ರೀತಿ ಅನ್ನಿಸ್ತು. ಅದಾದ ನಂತರದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ದಾರಿಲೇ ಒಂದು ದೇವಸ್ಥಾನ ಕೂಡ ಸಿಕ್ತು. ಆ ಒಂದು ದೇವಸ್ಥಾನಕ್ಕೆ ಹೋಗಿ ನಂತರದಲ್ಲಿ ನಾವು ಸ್ವಲ್ಪ ಹೊತ್ತು ಅಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು, ಅದಾದ ನಂತರದಲ್ಲಿ ಮತ್ತೆ ನಾವು ಮೈಲಾರಲಿಂಗೇಶ್ವರಕ್ಕೆ ಹೋಗ್ತಾ ಇರುವಂಥದ್ದು. ಇದು ಮೈಲಾರಲಿಂಗೇಶ್ವರ ಅಲ್ಲ, ನನಗಿದು ಮರ್ತೋಗಿದೆ ಯಾವ ದೇವಸ್ಥಾನ ಅಂತಂದು. ಹೋಗುವಾಗ ದರ್ಶನ ಮುಗಿಸ್ಕೊಂಡು ಹೋದ ನಂತರದಲ್ಲಿ ದಾರಿಲಿ ಅಂತೂ ಸಿಕ್ಕಾಪಟ್ಟೆ ಕುರಿಗಳು ಬರ್ತಾನೆ ಇದ್ವು. ತುಂಬಾ ಅಂತ ನಾವು 1 ಅವರಲ್ಲಿ ಹೋಗೋದು, ಇಲ್ಲೇ ಒಂದು 10-15 ಮಿನಿಟ್ಸ್ ಇಲ್ಲೇ ಟೈಮ್ ಕಳೀತಾ ಇದ್ವಿ. ನಾವು ಹೋಗೋ ಕಡೆ ಎಲ್ಲನೂ ಸಹ ಕುರಿಗಳು ಭಾಳ ಅಡ್ಡ ಬರ್ತಾಯಿದ್ವು. ಕುರಿಗಳು ಅಡ್ಡ ಬಂದರೆ ಒಂಥರ ಲಕ್ಷ್ಮಿ ಅಂತ ಹೇಳ್ತಾರಲ್ಲ, ಅದು ನಿಜಾನೇ ಅಂತ ಹೇಳ್ಬೋದು. ಇದಾದ ನಂತರದಲ್ಲಿ ನಾವು ಸೀದಾ ಹೋಗಿದ್ದು ಮೈಲಾರಲಿಂಗೇಶ್ವರ. ಇದೇ ನೋಡ್ಬೋದು ದೇವರಗುಡ್ಡ ಅಂತ ಅಂದರೆ. ಯಾರಿಗೆ ಗೊತ್ತಿಲ್ಲ, ಇದು ನೋಡ್ಕೊಂಬಿಡಿ ಈ ಒಂದು ದೇವಸ್ಥಾನ. ತುಂಬಾ ಖುಷಿ ಇತ್ತು. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಚೆನ್ನಾಗಿ. ಅದಾದ ನಂತರದಲ್ಲಿ ಕಾರ್ಗೆ ಅವರು ಪೂಜೆ ಮಾಡಿಸಿಲ್ಲ ಅಂತ ಹೇಳಿದರು. ಹಾಗಾಗಿ ಕಾರ್ಗೂ ಸಹ ಪೂಜೆ ಮಾಡಿಸಿ ಒಂದಿಷ್ಟು ಸೆಲ್ಫಿಗಳು ತಗೊಂಡು ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾ ಚೆನ್ನಾಗಿತ್ತು. ದೇವ್ರ ದರ್ಶನ ಮಾಡಿದೆ ಒಂಥರ ಖುಷಿ ಅನ್ಬೋದು. ಬೇರೆ ಸಮಯದಲ್ಲಿ ಅಮಾವಾಸ್ಯೆ ಆಗಿರ್ಬೋದು, ಹುಣ್ಣಿಮೆ ಆಗಿರ್ಬೋದು, ಮತ್ತು ಶ್ರಾವಣ ಸಮಯದಲ್ಲಿ ಒಂದು ದೇವಸ್ಥಾನಕ್ಕೆ ಒಳಗಡೆ ಬರೋದಿರಲಿ, ಕಾರ್ ಬರೋದಿರಲಿ, ನಾವು ಬರೋದೇ ಕಷ್ಟ ಆಗೋಗ್ಬಿಡುತ್ತೆ, ಅಷ್ಟು ರಶ್ ಇರುತ್ತೆ. ಬಟ್ ಈ ಸಮಯದಲ್ಲಿ ತುಂಬಾ ಫ್ರೀ ಇತ್ತು. ಹಾಗಾಗಿ ಕಾರು ಸಹ ಒಳಗೆ ತೊಗೊಬಂದು ನಾವು ಪೂಜೆ ಮಾಡಿಸಿದ್ವಿ. ತುಂಬಾ ಖುಷಿ ಇತ್ತು ಅಂತಲೇ ನೀವು ಹೇಳ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ದೇವ್ರ ದರ್ಶನ ಆಯಿತು ಅಂತಂದು. ಅದಾದ ನಂತರದಲ್ಲಿ ನಾವು ಅಂದ್ಕೊಂಬಂದಿದ್ದು ಮೈಲಾರಲಿಂಗೇಶ್ವರ ಹಾಗೂ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತಂದು. ಬಟ್ ನಾವು ಹೋಗಿದ್ದು ಒಂದು 5-6 ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ತುಂಬಾ ಖುಷಿಯಾಯಿತು. ಯಾಕಂದರೆ ಬಸ್ಸಲ್ಲಿ ಹಾಕಿದರೆ ಜಸ್ಟ್ ನಾವು ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟಿಗೆ ಬೆಳಗ್ಗೆ ಹೋಗಿದ್ರು, ನಾವು ಸಾಯಂಕಾಲ ಬರಬೇಕಿತ್ತು ಮನೆಗೆ. ಬಟ್ ನಾವು ಹೋಗಿ ಬಂದಿದ್ದು ಒಂದು 5-6 ದೇವಸ್ಥಾನ ಅಂತ ಹೇಳ್ಬೋದು. ಎಲ್ಲನೂ ಸಹ ಎಲ್ಲರಿಗೂ ಗೊತ್ತಿರುವಂಥ ದೇವಸ್ಥಾನಗಳೇ ಅಂತಲೇ ಹೇಳ್ಬೋದು. ಅವನೂರಾಗಿರ್ಬೋದು, ಮೈಲಾರಲಿಂಗೇಶ್ವರ ಆಗಿರ್ಬೋದು, ದೇವರಗುಡ್ಡ, ಸೋಮನಾಥೇಶ್ವರ ದೇವಸ್ಥಾನ, ಅದು ಸೋಮನಾಥೇಶ್ವರ ಅಲ್ಲ, ಸೋಮಲಿಂಗೇಶ್ವರನೂ ಅಂತಾರೆ, ಸೋಮನಾಥೇಶ್ವರನೂ ಅಂತಾರೆ. ಹೀಗೆ ಹಲವಾರು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ತುಂಬಾ ಖುಷಿಯಾಯಿತು. ಇದು ನೋಡ್ಬೋದು ಮೈಲಾರ ಹೊಳೆ ಅಂತ ಹೇಳ್ತಾರಲ್ಲ, ಅದು ಕೂಡ ದ್ವಾರ ಬಾಗಿಲು ಯಾವ ಥರ ಇದೆ ಅಂತಂದು. ಇದು ಆಲ್ಮೋಸ್ಟ್ ನಾನು ಡಿಗ್ರಿ ಮಾಡ್ತಾ ಇರುವಾಗ
ಇವ್ರ ಜೊತೆಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆಗೆ ಬಂದಿದ್ದು. ಅದಾದ ನಂತರದಲ್ಲಿ ಮತ್ತೆ ನಾನು ಕಾರಲ್ಲಿ ಬರ್ತಾ ಇರೋದು. ಬಸ್ಸಿಗೆಲ್ಲ ನಾವು ಬಂದೇ ಇಲ್ಲ. ಬಂದರೆ ಒಂದು ದಿನ ಇಲ್ಲೇ ಕಳೆದೋಗ್ಬಿಡ್ತೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂತ ಹೇಳಿ. ತುಂಬಾ ಚೆನ್ನಾಗಿದೆ. ಬಟ್ ಇವಾಗ ಅಷ್ಟೇನೂ ರಶ್ ಇಲ್ಲ. ಬಟ್ ನಾವು ಏನಾದರೂ ಹಬ್ಬ ಹರಿದಿನಗಳಿದ್ದಾಗ ಏನೋ ಶ್ರಾವಣ ಅಂತ ಹೇಳಿದ್ವಲ್ಲ, ಆ ಟೈಮಲ್ಲಿ ತುಂಬಾ ರಶ್ ಇರುತ್ತೆ. ಅಲ್ಲಿ ಸಹ ದೇವರ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದು ಸೋಮಲಿಂಗೇಶ್ವರ ದೇವಸ್ಥಾನಕ್ಕೆ. ಇದು ನಮ್ಮ ಮನೆಯ ದೇವರು ಅಂತಲೇ ಹೇಳ್ಬೋದು. ದೊಡ್ಡಪ್ಪ ದೊಡ್ಡಮ್ಮನಾಗಿರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮಂದ್ರ ಮನೆ ದೇವರು ಸೋಮಲಿಂಗೇಶ್ವರ ಹಾಗೂ ಚಂದ್ರಗುತ್ಯಮ್ಮ ಅಂತ ಕೂಡ ನಮ್ಮ ಮನೆ ದೇವರಾಗಿದೆ. ಗಂಡನ ಮನೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವಾತಾವರಣ, ಎಷ್ಟು ನಿಶಬ್ದವಾಗಿದೆ ಅಂತ ಹೇಳಿ. ಲಾಸ್ಟ್ ಟೈಮ್ ಬಂದಾಗ ತುಂಬಾ ರಶ್ ಇತ್ತು. ನೋಡಿ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅಂದು ದರ್ಶನ ಎಲ್ಲ ಆದಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ನಾವು. ನಮ್ಮ ಚಿಕ್ಕಮ್ಮನ ಜೊತೆ ನಾನು ವೀಡಿಯೋ ಮಾಡ್ತಿದ್ದೆ. ಎಷ್ಟು ವೀಡಿಯೋ ಮಾಡ್ತೀಯ ಅಂತೆಲ್ಲ ಹೇಳ್ತಾಯಿದ್ರು. ನಾವು ಫೋಟೋ ಅಂದ್ಕೊಂಡು ಫೋಟೋ ಪೋಸ್ ಕೊಡ್ತಾಯಿದ್ರು ಅವರೆಲ್ಲ. ನಾನು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ. ನನ್ನ ತಂಗಿ ನನ್ನ ಚಿಕ್ಕಮ್ಮ ಅಂತರೂ ಸೇಮ್ ಅವಳು ನಿನ್ನ ಮಗಳ ಥರನೇ ಕಾಣಿಸ್ತಿದ್ದಾಳೆ ಅಂತ ಹೇಳಿದರು. ಅಲ್ಲಿ ಮುಗಿಸ್ಕೊಂಡು ನಾವು ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಸಹ ಕಾರ್ ಪೂಜೆ ಎಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಅದಾದ ನಂತರದಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಾವು ಮನೆಯಿಂದ ಏನೂ ತಂದಿರಲಿಲ್ಲ, ಸ್ನ್ಯಾಕ್ಸ್ ಆಗಿರೋದು ಏನೂ ತಂದಿರಲಿಲ್ಲ. ಹಾಗಾಗಿ ಒಂದಿಷ್ಟಲ್ಲೇ ಚಕ್ಲಿ ಕೊಟ್ಬಿಟ್ಟು ಎಲ್ಲ ತೊಗೊಂಡು ತಿನ್ಕೊತಾ ಇದ್ವಿ. ಅದಮ್ಮ ಕೂಡ ತಿಂತಾಯಿದ್ರು. ಚಿಕ್ಕಮ್ಮಂದ್ರು ಎತ್ಕೊಂಡಿದ್ರು ಅಂತ ನಾನು ಪಾಪನ ಎತ್ಕೊಂಡು ಅವ್ರಿಗೂ ಕೈ ನೋವುತ್ತೆ ಅಂತ ಎತ್ಕೊಂಡು ಬಂದಿದ್ದು. ನೀವು ನೋಡ್ತಾ ಇರ್ಬೋದು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತಂದು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಕಾರ್ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಪೂಜಾರಿಯವರು ಸಹ ಪೂಜೆನ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನೋಡಿದ್ರಲ್ಲ, ಇಲ್ಲೂ ಸಹ ಪೂಜೆ ಆಯಿತು. ಮತ್ತು ನಾವು ಇಲ್ಲಿ ಮುಗಿಸ್ಕೊಂಡು ಹೋಗಿದ್ದು ಕೊನೆಯದಾಗಿ ಆವನೂರು ದೇವಸ್ಥಾನಕ್ಕೆ. ಅದು ಕೂಡ ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿಯೂ ಸಹ ದೇವರ ದರ್ಶನ ಮುಗಿಸ್ಕೊಂಡು ಕೂತ್ಕೊಂಡು ಅದಾದ ನಂತರದಲ್ಲಿ ನಾವು ಸೀದಾ ಹೊರಟಿದ್ದು ಮನೆಗೆ. ಸೊ ಇದಾಗಿತ್ತು ನನ್ನ ತವರು ಮನೆಯಲ್ಲಿ ದೇವರ ದರ್ಶನ ಮಾಡಿದ್ದು. ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.